ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಫೆಬ್ರವರಿ 19 ಮತ್ತು 20ರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ದ್ಯಾಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ನೀವು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಇದರಿಂದ ಸದುಪಯೋಗ ಸಿಗಲಿ. ಸೊ ದ್ಯಾಟ್ ನಾವು ಬಯಸಿದ್ದ ನಿಮ್ಮಿಂದ ಇಷ್ಟೇ. ಸೊ ನೋಡಿ, ನಿಮ್ಮ ಒಂದು ಆದಷ್ಟು ನಿಮ್ಮ ಒಂದು ವ್ಯಾಟ್ಸಪ್ ಗ್ರೂಪ್ಗಳಿಗೆ, ಟೆಲಿಗ್ರಾಮಲ್ಲಿ, ಆಮೇಲೆ ಫೇಸ್ಬುಕ್ಗಳಲ್ಲಿ, ಅದಲ್ಲದೆ ಇನ್ನು ಇನ್ಸ್ಟಾಗ್ರಾಮ್ಗಳಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಬಿಕಾಸ್ ಇನ್ನೂ ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಅವರಿಗೆ ಇಂಥ ಕ್ವಾಲಿಟಿ ಇರ್ತಕ್ಕಂಥ ವಿಡಿಯೋಸ್ಗಳು ಸಿಗ್ತಾ ಇರಲ್ಲ. ಸೊ ದಟ್ ಅವರಿಗೂ ಕೂಡ ಹೆಲ್ಪ್ ಆಗಲಿ. ಸೊ ದಟ್ ಸ್ಟಡಿ ರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಾವು ಡೆಡಿಕೇಟೆಡ್ ಆಗಿ ಕಳೆದ 7.5 ತಿಂಗಳಿಂದ ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ನಾವು ನಿಮ್ಮ ಕಡೆಯಿಂದ ಬಯಸೋದೇನೆಂದರೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಬಿಕಾಸ್ ನಮ್ಮ ಪ್ರಯತ್ನ ವ್ಯರ್ಥವಾಗಬಾರ್ದು ಅಂತಕ್ಕಂಥದ್ದು ಅಷ್ಟೇ. ಸೊ ದಟ್ ವ್ಯರ್ಥವಾಗ್ತಿಲ್ಲ, ಬಟ್ ಆದರೂ ಕೂಡ ಇನ್ನೂ ಜನರಿಗೆ ರೀಚ್ ಆಗಲಿ ಅನ್ನೋದೇ ನಮ್ಮ ಪ್ರಮುಖ ಉದ್ದೇಶವಾಗಿದೆ. ಸೊ ದ್ಯಾಟ್ ಎನಿಹಾವ್ ಇವತ್ತಿನ ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ನೋಡ್ರಿ, ಒಳ್ಳೆಯ ಜೋಶೊಂದಿಗೆ ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ, ಏಷ್ಯಾದ ಅತಿ ದೊಡ್ಡ ಜೈವಿಕ CNG ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಎರಡನೇ ಆಪ್ಷನ್ನು, ಇಂದೋರ್ ಇಸ್ ದ ರೈಟ್ ಆನ್ಸರ್. ಅಂದರೆ ಏಷ್ಯಾದಲ್ಲಿ ಅತಿ ದೊಡ್ಡ ಜೈವಿಕ CNG ಒಂದು ಸ್ಥಾವರವನ್ನು ಇತ್ತೀಚೆಗೆ ಇಂದೋರ್ನಲ್ಲಿ ಏನು ಮಾಡಿದ್ದಾರೆ, ಅನಾವರಣಗೊಳಿಸಿದ್ದಾರೆ. ಯಾರಂದರೆ ಮಾನ್ಯ ನರೇಂದ್ರ ಮೋದಿಯವರು. ಸೊ ದ್ಯಾಟ್ ಆದುದರಿಂದ ನ್ಯೂಸ್ ಪೇಪರ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿತ್ತು. ನೋಡಿ, ಏನಂತ ಕಾಣಿಸ್ಕೊಂಡಿತ್ತು, ಜೈವಿಕ ಸ್ಥಾವರಕ್ಕೆ ಪ್ರಧಾನಿ ಚಾಲನೆ ಅಂತಕ್ಕಂಥದ್ದು. ಸೊ ದ್ಯಾಟ್ ನೋಡ್ರಿ, ಜೈವಿಕ ಅಂದರೆ ನೋಡ್ರಿ ಬಯೋ ಅಂತ ಹೇಳ್ತೀವಿ, ಮುಂದೆ CNG ಅಂದರೆ CNG ಅಂತ ಹೇಳ್ತೀವಿ, ಬಯೋ CNG ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ದಟ್ ವಾಟ್ ಯು ಮೀನ್ ಬೈ ದಿ CNG ಇಸ್ ನಥಿಂಗ್ ಬಟ್ ದಿ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಏನಡ್ರಿ, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಥವಾ ಕನ್ನಡದಲ್ಲಿ ಸಂಕುಚಿತ ನೈಸರ್ಗಿಕ ಅನಿಲ ಅಂತ ಹರಿತೀವಿ. ದಟ್ ಆದ್ದರಿಂದ ಇದು ನ್ಯೂಸ್ ಪೇಪರ್ಲಿ ಕಾಣಿಸ್ಕೊಂಡಿತ್ತಲ್ವಾ, ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಬೋದು. ಬಟ್ ಇದ್ರ ಕುರಿತು ನಾವೇನು ಮಾಡೋಣ, ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ. ಸೊ ದಟ್ ಅದಕ್ಕಿಂತ ಮುಂಚಿತವಾಗಿ ನ್ಯೂಸ್ ಕಾಂಟೆಕ್ಸ್ಟ್ ಏನಿದೆ ನೋಡ್ರಿ, ಮಧ್ಯಪ್ರದೇಶದ ಇಂದೋರ್ನಲ್ಲಿರುವ ಗೋಬರ್ಧನ್ ಸ್ಥಾವರ, ದ್ಯಾಟ್ ಈಸ್ ಬಯೋ CNGಗೆ ಪ್ರಧಾನಿ ನರೇಂದ್ರ ಮೋದಿ ಏನು ಮಾಡಿದ್ದಾರೆ, ಚಾಲನೆಯನ್ನು ನೀಡಿದ್ದಾರೆ. ಅಂದರೆ ಬಯೋ CNG ಸ್ಥಾವರವನ್ನು ಇತ್ತೀಚೆಗೆ ಎಲ್ಲಿ ಚಾಲನೆ ನೀಡಿದ್ದಾರೆ ಅಂದರೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ. ಹಾಗಾದರೆ ಇದರ ಒಂದು ವಿಶೇಷತೆ ಏನಂದರೆ, ಇದು ಏಷ್ಯಾದ ಅತಿ ದೊಡ್ಡ ಜೈವಿಕ CNG ಸ್ಥಾವರವಾಗಿದೆ. ದಿಸ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು, ಇದರ ಮೇಲೆ ಡೈರೆಕ್ಟಾಗಿ ಕೇಳ್ಬೋದು. ಯಾವ ಥರ ಕೇಳ್ಬೋದು, ಏಷ್ಯಾದ ಅತಿ ದೊಡ್ಡ ಜೈವಿಕ CNG ಸ್ಥಾವರ ಎಲ್ಲಿ ಇದೆ ಅಂತಕ್ಕಂಥ ಪ್ರಶ್ನೆ ಕೇಳ್ಬೋದು. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಾಗುತ್ತೆ, ಮಧ್ಯಪ್ರದೇಶದ ಇಂದೋರ. ಹಾಗಾದರೆ ಅತಿ ದೊಡ್ಡದಾಗಿದರೆ ಇನ್ನು ಈ CNGದ ಒಂದು ಸಾಮರ್ಥ್ಯ ಎಷ್ಟು ನೋಡ್ರಿ, ಪ್ರತಿದಿನ 550 ಟನ್ ಸಾಮರ್ಥ್ಯದಷ್ಟು ಒಣ ಕಸವನ್ನು ಬೇರ್ಪಡಿಸುವ ಸಾಮರ್ಥ್ಯ ಹೊಂದಿದ್ದು 17,000 kg CNGಯನ್ನು ಉತ್ಪಾದಿಸಲಿದೆ. ಪ್ರತಿದಿನ 100 ಟನ್ ಜೈವಿಕ ಗೊಬ್ಬರವನ್ನು ಉತ್ಪಾದಿಸಲಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನೋಡಿ, ಅರ್ಥ ಆಯ್ತಾ? ಅಂದರೆ 550 ಟನ್ ಸಾಮರ್ಥ್ಯ ಹೊಂದಿರತಕ್ಕಂಥ ಒಣ ಕಸವನ್ನು ಬೇರ್ಪಡೆ ಮಾಡುತ್ತೆ. ಇನ್ನು ಅದರಲ್ಲಿ 17,000 kg CNGಯನ್ನು ಉತ್ಪಾದನೆ ಮಾಡುತ್ತೆ. ಇನ್ನು ಪ್ರತಿದಿನ ಎಷ್ಟಂದರೆ 100 ಟನ್ ಜೈವಿಕ ಗೊಬ್ಬರ ಉತ್ಪಾದಿಸಲಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ದ್ಯಾಟ್ ಫಸ್ಟ್ ನಾನು ನಿಮಗೆ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಏನು ಬರುತ್ತೆ ಅಂದರೆ ಪಳಿವಳಿಕೆ ಇಂಧನಗಳು ಅಂತ ಬರುತ್ತೆ. ನೀವೆಲ್ಲರೂ ಹೆಸರನ್ನು ಕೇಳಿದರೆ ದ್ಯಾಟ್ ಪಳಿವಳಿಕೆ ಇಂಧನಗಳು ಅಥವಾ ಫಾಸಿಲ್ ಫ್ಯೂಲ್ಸ್ ಅಂತ ಕರಿತೀವಿ. ಅಂತ ಕರಿತೀವಿ ರೀ, ಫಾಸಿಲ್ ಫ್ಯೂಲ್ಸ್ ಅಂತ ಕರಿತೀವಿ. ವಾಟ್ ಆ್ಯಕ್ಚುಲಿ ಮೀನ್ ಬೈ ದಿ ಫಾಸಿಲ್ ಫ್ಯೂಲ್ಸ್? ಫಾಸಿಲ್ ಫ್ಯೂಲ್ಸ್ಗಳಂದರೆ ಈ ಒಂದು ಪ್ರಾಣಿಗಳು ಮತ್ತು ಈ ಪ್ಲ್ಯಾಂಟ್ಸ್ಗಳು ಅಂದರೆ ಸಸ್ಯಗಳು ಸತ್ತು ಹೋದ ಮೇಲೆ ಅವು ಒಂದು ಏನು ಸಾವಯವ ಅಂದರೆ ಅವು ಒಂದು ಅವಶೇಷಗಳು ಏನು ಉಳಿದಿದ್ದಾವೆ, ಸೊ ದಟ್ ಆ ಅವಶೇಷಗಳಿಂದ ಒಂದು ಇಂಧನಗಳು ನಾವು ಇತ್ತೀಚೆಗೆ ಪಡೆದುಕೊಳ್ತಾ ಇದ್ದೀವಿ. ಸೊ ದಟ್ ಅವಕ್ಕೆ ಏನು ಅಂತ ಕರಿತೀವಿ, ಪಳಿವಳಿಕೆ ಇಂಧನ ಅಂತ ಕರಿತೀವಿ. ಪಳಿವಳಿಕೆ ಇಂಧನ ಅಂದರೆ ಪ್ರಾಣಿ ಮತ್ತು ಸಸ್ಯಗಳು ಸತ್ತು ಹೋಗಿದ್ದಾವೆ ಸುಮಾರು ವರ್ಷಗಳಿಂದ, ಅವುಗಳಿಂದ ಬಂದಿರತಕ್ಕಂಥ ಒಂದು ವೇಸ್ಟೇಜ್ ಅವುಗಳಿಗೂ ಕನ್ವರ್ಟ್ ಆಗಿದ್ದಾವೆ ಏನು ಇಂಧನ ಅಂತ. ಬಟ್ ಆ ಇಂಧನವನ್ನು ನಾವು ಇತ್ತೀಚೆಗೆ ಡೀಸೆಲ್ಲು, ಪೆಟ್ರೋಲ್ಗಳಾಗಿ ಏನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಸೊ ದಟ್ ಮನುಷ್ಯನಿಗೆ ಏನಾಗ್ತಾ ಇದೆ ಅಂದರೆ ಈ ಪಳಿವಳಿಕೆ ಇಂಧನಗಳಿಂದ ಏನಾಗ್ತಾ ಇದೆ, ಒಂದು ಅಟ್ಮಾಸ್ಫಿಯರ್ ಅಥವಾ ಒಂದು ಏನಂದರೆ ಮಾಲಿನ್ಯವನ್ನು ಆಗ್ತಾ ಇದೆ. ಅಂದರೆ ಏನಾಗ್ತಾ ಇದೆ, ಪೊಲ್ಯೂಷನ್ ಆಗ್ತಾ ಇದೆ ಒಂದು. ಇನ್ನೊಂದು ಏನಂದರೆ ಮನುಷ್ಯನ ಡಿಮ್ಯಾಂಡಿಗೆ ತಕ್ಕಂತೆ, ಅಂದರೆ ನಮ್ಮ ಒಂದು ಬೇಡಿಕೆಗೆ ತಕ್ಕಂತೆ ಇವೇನಾಗ್ತಿಲ್ಲ, ಪ್ರೊಡಕ್ಷನ್ ಆಗ್ತಾಯಿಲ್ಲ. ಅಂದರೆ ಭೂಮಿಯಲ್ಲಿ ಉತ್ಪಾದನೆ ಇವು ಆಗ್ತಾಯಿಲ್ಲ. ಅಂದರೆ ಬಳಸೋದೇನಾಗ್ತಾ ಇದೆ, ಹೆಚ್ಚಿಗೆ ಆಗ್ತಾ ಇದೆ.
ಅರ್ಥಾಯ್ತಾ? ಬಳಸೋದು ಹೆಚ್ಚಿಗೆ ಆಗ್ತಾ ಇದೆ, ಪೂರೈಕೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಸೊ ದಟ್ ಪೂರೈಕೆ ಕಡಿಮೆ, ಬೇಡಿಕೆ ಹೆಚ್ಚಾದಾಗ ಇಲ್ಲಿ ಏನಾಗುತ್ತಂದರೆ ಆಟೋಮೆಟಿಕಲಿ ಒಂದು ದಿವಸ ಇವೆಲ್ಲ ಏನಾಗ್ತದೆ, ಭೂಮಿ ಮೇಲೆ ಪಳವಳಿಕೆ ಇಂಧನಗಳು ನಶಿಸಿ ಹೋಗುವ ಸಂಭವನತೆ ಇದೆ. ಅರ್ಥಾಯ್ತಾ? ನಶಿಸಿ ಹೋಗುವ ಸಂಭವನತೆ ಇದೆ. ಆದ್ದರಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಮಾಲಿನ್ಯವನ್ನು ನಿಯಂತ್ರಣ ಮಾಡುವಾಗೋಸ್ಕರ, ಆಮೇಲೆ ಇನ್ನು ನವೀಕರಿಸಬಹುದಾದ ಇಂಧನಗಳ ಶಕ್ತಿಗಳ ಮೇಲೆ ಅವಲಂಬನೆಯಾಗೋದು ಅತ್ಯವಶ್ಯಕವಾಗಿದೆ. ಆದುದರಿಂದಾಗಿ ಇತ್ತೀಚೆಗೆ ಏನು ಮಾಡಿದರೆ ಬಯೋ ಸಿ ಎನ್ ಜಿ, ಅರ್ಥಾಯ್ತಾ? ಬಯೋ ಸಿ ಎನ್ ಜಿಯನ್ನು ಏನು ಮಾಡಿದ್ದಾರೆ, ಒಂದು ಮಧ್ಯಪ್ರದೇಶದ ಇಂದೋರದಲ್ಲಿ ಒಂದು ಸ್ಥಾಪನೆಯನ್ನು ಮಾಡಿದ್ದಾರೆ. ದಟ್ ಹಾಗಾದರೆ ಇಲ್ಲಿ ಸಿ ಎನ್ ಜಿ ಓದೋಕ್ಕಿಂತ ಮುಂಚಿತವಾಗಿ ನಮಗೆ ಮೊದಲು ಏನು ಗೊತ್ತಿರಬೇಕಂದ್ರೆ ಬಯೋಗ್ಯಾಸ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಏನು ಹೇಳ್ರಿ? ಬಯೋಗ್ಯಾಸ್. ಸೊ ದ್ಯಾಟ್ ಬಯೋಗ್ಯಾಸ್ ಇಸ್ ನಥಿಂಗ್ ಬಟ್, ಸಿಂಪಲ್ ಆಗಿ ಬಯೋಗ್ಯಾಸ್ ಅಂದರೆ ನಾವು ಏನಂತ ಕರಿತೀವಿ, CH4 ಮತ್ತು ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್, ಅರ್ಥಾಯ್ತಾ? ಈ ಒಂದು ಮಿಕ್ಸರನ್ನು ನಾವು ಏನು ಕರಿತೀವಪ್ಪ ಅಂತಂದ್ರೆ ಬಯೋಗ್ಯಾಸ್ ಅಂತ ಕರಿತೀವಿ, ಅರ್ಥಾಯ್ತಾ? ಕಾರ್ಬನ್ ಡೈಆಕ್ಸೈಡ್ ವಿತ್ CH4 ಮಿಕ್ಸರಿಗೆ ನಾವೇನು ಕರಿತೀವಿ, ಬಯೋಗ್ಯಾಸ್ ಅಂತ ಕರಿತೀವಿ. ನೋಡಿ, ಈ ಬಯೋಗ್ಯಾಸ್ ಎಲ್ಲಿಂದ ಸಿಗುತ್ತಂದರೆ ಈ ಒಂದು ಪ್ರಾಣಿಗಳಾಗಿರ್ಬೋದು ಅಥವಾ ಸಸ್ಯಗಳಾಗಿರ್ಬೋದು, ಇನ್ನು ಭೂಮಿ ಮೇಲೆ ಯಾವುದೇ ಒಂದು ಜೈವಿಕ ವಸ್ತು ಅದು ಸತ್ತಾದ ಮೇಲೆ ಅದರಿಂದ ವೇಸ್ಟೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಇನ್ನಿತರ ಈ ಒಂದು ವೇಸ್ಟ್ ಏನು ಮಾಡ್ತಾರಂದ್ರೆ ಅದನ್ನು ತೊಗೊಂಡ್ಬಿಟ್ಟು ಕಂಪ್ರೆಸ್ಡ್ ಮಾಡಿಬಿಟ್ಟು, ಅಂದರೆ ಅದನ್ನು ತೊಗೊಂಡು ಬಂದುಬಿಟ್ಟು ಏನು ಮಾಡ್ತಾರೆ ಅಂದರೆ ಆ್ಯನಏರೋಬಿಕ್ ರೆಸ್ಪಿರೇಷನ್. ಆ್ಯನಏರೋಬಿಕ್ ರೆಸ್ಪಿರೇಷನ್ ಏನಾಗುತ್ತೆ, ಆಕ್ಸಿಜನನ್ನು ಸಪ್ಲೈ ಮಾಡುವಂಗಿಲ್ಲ. ಆಕ್ಸಿಜನನ್ನು ಸಪ್ಲೈ ಮಾಡದೆ ಒಂದು ರಿಯಾಕ್ಷನನ್ನು ನಡೆಸ್ತಾರೆ. ಸೊ ಅವಾಗ ಏನಾಗುತ್ತೆ, ಈ ಒಂದು ಪ್ಯೂರ್ಲಾಗಿರ್ತಕ್ಕಂಥ CH4 ಸಿಗುತ್ತೆ, ಅದನ್ನು ಸಂಕೋಚನೆ ಮಾಡ್ತಾರೆ. ನೋಡಿ, ಸಂಕೋಚನೆ ಮಾಡಿರ್ತಕ್ಕಂಥ CH4ವನ್ನು ನಾವೇನು ಕರಿತೀವಿ, CNG ಅಂತ ಕರಿತೀವಿ, ಅರ್ಥ ಆಯ್ತಾ? ಸಂಕೋಚನೆ ಮಾಡಿರ್ತಕ್ಕಂಥ ಇದಕ್ಕೆ ಏನು ಕರಿತೀವಿ, CNG ಅಂತ ಕರಿತೀವಿ. ಸೊ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು CH4, ಅರ್ಥ ಆಯ್ತಾ? ಫಸ್ಟ್ ಏನಂದರೆ ಬಯೋಗ್ಯಾಸ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಮೀಥೇನ್ಗಳ ಒಂದು ಮಿಕ್ಸರ್ ಅಂತ ಕರಿತೀವಿ. ದಟ್ ಈ ಮಿಕ್ಸರನ್ನು ಒಂದು ಬಯೋಗ್ಯಾಸ್ ಅಂತ ಕರಿತೀವಿ. ಸೊ ಈ ಒಂದು ಬಯೋಗ್ಯಾಸಿಗೆ ನಾವು ಆ್ಯನಏರೋಬಿಕ್ ರೆಸ್ಪಿರೇಷನನ್ನು ಮಾಡೋದು. ಆ್ಯನಏರೋಬಿಕ್ ರೆಸ್ಪಿರೇಷನ್ ಅಂದರೆ ಆಕ್ಸಿಜನ್ನ ಸಪ್ಲೈ ಮಾಡದೆ ಅದನ್ನು ಡೈಜೆಷನ್ ಮಾಡೋದು ಅಥವಾ ಬ್ರೇಕ್ ಡೌನ್ ಮಾಡೋದಕ್ಕೆ ಏನು ಕರಿತೀವಿ ನಾವು, ಆ್ಯನಏರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಸೊ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಬಯೋಗ್ಯಾಸ್ ತಯಾರಿಕೆಯಲ್ಲಿ ಯಾವ ರೆಸ್ಪಿರೇಷನ್ ಆಗುತ್ತೆ ಅಂದರೆ ಆ್ಯನಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಸೊ ದಟ್ ಇಷ್ಟು ನಮಗೇನಾಯಿತು, CH4 ಗೊತ್ತಾಯಿತು, ಕಾರ್ಬನ್ ಡೈಆಕ್ಸೈಡ್ ಗೊತ್ತಾಯಿತು, ಬಯೋಗ್ಯಾಸಲ್ಲಿ ಏನಿದೆ ಅದು ಗೊತ್ತಾಯಿತು, ಯಾವ ಥರ ರಿಯಾಕ್ಷನ್ ನಡೀತದೆ ಅಂತ ಗೊತ್ತಿರಬೇಕು. ಆಮ್ಲಜನಕ ಸಹಿತನೋ ಆಮ್ಲಜನಕ ರಹಿತನೋ ಅಂತಕ್ಕಂಥ ಕೇಳಿದಕ್ರ ಆಮ್ಲಜನಕ ರಹಿತವಾಗಿರ್ತಕ್ಕಂಥ ರಿಯಾಕ್ಷನ್ ನಡೆಯುತ್ತೆ. ಅವಾಗೇನು ಸಿಗುತ್ತೆ, ನಮಗೆ ಬಯೋ CNG ಸಿಗುತ್ತೆ. ಯಾವುದಾದ್ರಿ ಬಯೋ CNG ಅಂತಕ್ಕಂಥ ಇಷ್ಟು ನಮಗೆ ಗೊತ್ತಾಯಿತು. ಹಾಗಾದರೆ ಇನ್ನೊಂದು ಬರುತ್ತೆ ಅಂದರೆ LPG ಅಂತ ಬರುತ್ತೆ. ನೋಡಿ, LPG ನಿಮಗೆಲ್ಲರಿಗೂ ಗೊತ್ತಿರುವಾಗ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರಿತೀವಿ, ಅರ್ಥ ಆಯ್ತಾ? ಹಾಗಾದರೆ ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಪ್ರೊಫೇನ್ ಮತ್ತು ಬ್ಯೂಟೇನ್ ಇರುತ್ತೆ, ಅರ್ಥ ಆಯ್ತಾ? ಪ್ರೊಫೇನ್ ಮತ್ತು ಬ್ಯೂಟೇನ್ ಹೆಚ್ಚಾಗಿದ್ದರೆ LPG ಅಂತ ಹೇಳ್ತೀವಿ. ಸೊ ದ್ಯಾಟ್ ಏನಾದರೂ ಮೀಥೇನ್ ಹೆಚ್ಚಿಗಿದ್ದರೆ ಅದಕ್ಕೆ ಏನು ಕರಿತೀವಿ, CNG ಅಂತ ಹೇಳ್ತೀವಿ. ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್, ಯು ಹ್ಯಾವ್ ಟು ಬಿ ರಿಮೆಂಬರ್ ದ್ಯಾಟ್. ಹಾಗಾದರೆ ಇನ್ನೂ ಕೆಲವು ಫ್ಯಾಕ್ಟ್ಗಳಿದ್ದಾವೆ ಅಂದರೆ ನೈಸರ್ಗಿಕ ಅನಿಲಗಳಂತ ಬರುತ್ತೆ. ಒಂದು ಮೀಥೇನ್ ಬರುತ್ತೆ, ಇನ್ನೊಂದು ಈಥೇನ್ ಬರುತ್ತೆ, ಪ್ರೊಫೇನ್ ಬರುತ್ತೆ, ಆಮೇಲೆ ಏನು ಬರುತ್ತೆ, ಬ್ಯೂಟೇನ್ ಅಂತಕ್ಕಂಥದ್ದು ಬರುತ್ತೆ. ಸೊ ದ್ಯಾಟ್ ಈ ಒಂದು ಪ್ರೊಫೇನ್ ಮತ್ತು ಬ್ಯೂಟೇನ್ ಅತಿ ಹೆಚ್ಚಾಗಿದ್ದರೆ ಅದಕ್ಕೆ ನಾವು ಏನು ಕರಿತೀವಿ, LPG ಅಂತ ಕರಿತೀವಿ, ಅರ್ಥ ಆಯ್ತಾ? LPGಯಲ್ಲಿ ಅತಿ ಹೆಚ್ಚಾಗಿ ಕಂಡು ಬರೋದು ಯಾವುದಾದ್ರಿ, ಪ್ರೊಫೇನ್ ಮತ್ತು ಬ್ಯೂಟೇನ್. ಇನ್ನು ತದನಂತರದಲ್ಲಿ ಮೀಥೇನ್ ಏನಾದರೂ ಹೆಚ್ಚಿದ್ರೆ ಅದಕ್ಕೆ ಏನು ಕರಿತೀವಿ ನಾವು, CNG ಅಂತ ಹೇಳ್ತೀವಿ, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್, ಅರ್ಥ ಆಯ್ತಾ? ಈಗಾಗಲೇ ನಾನು ಹೇಳಿದ್ದೀನಿ. ಇನ್ನು ನೈಸರ್ಗಿಕ ಅನಿಲಗಳನ್ನು ಅತಿ ಹೆಚ್ಚು ಉತ್ಪಾದಿಸುವ ರಾಷ್ಟ್ರ ಯಾವುದಂದರೆ ದ್ಯಾಟ್ ಇಸ್ ಅಮೇರಿಕಾ. ಬಟ್ ವಾಟ್ ಅಬೌಟ್ ಇಂಡಿಯಾ ಅಂದರೆ ಭಾರತವು 22ನೇ ಸ್ಥಾನದಲ್ಲಿದೆ ನೋಡಿ. ಹಾಗಾದರೆ ಇಲ್ಲಿ 2-3 ಪದಗಳು ಬರುತ್ತೆ, ಇವು ಭಾಳ ಇಂಪಾರ್ಟೆಂಟು, ತಲೆ ಇಡಬೇಕು. ಪ್ರೊಡ್ಯೂಸರ್ ಗ್ಯಾಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಕಾರ್ಬನ್ ಮೊನಾಕ್ಸೈಡ್ ವಿತ್ ನೈಟ್ರೋಜನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ಗಳ ಒಂದು ಮಿಕ್ಸರ್ವನ್ನೇ ನಾವೇನು ಕರಿತೀವಿ, ಪ್ರೊಡ್ಯೂಸರ್ ಗ್ಯಾಸ್ ಅಂತ ಹೇಳ್ತೀವಿ. ನೋಡಿ, ವಾಟ್ ಆ್ಯಕ್ಚುಲಿ ಮೀನ್ ಬೈ ದ ಜಲ ಅನಿಲ ಅಂದರೆ ನೋಡ್ರಿ, ಅಲ್ಲಿನಂದರೆ ಕಾರ್ಬನ್ ಮೊನಾಕ್ಸೈಡ್ ವಿತ್ ಹೈಡ್ರೋಜನ್ವನ್ನು ನಾವೇನಾದರೂ ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಸೇರಿಸಿದಾಗ ಅದು ಜಲ ಅನಿಲವಾಗುತ್ತೆ. ಇನ್ನು ಕೋಲ್ ಗ್ಯಾಸ್ ಅಂದರೆ ಕಾರ್ಬನ್ ಮೊನಾಕ್ಸೈಡ್, ಹೈಡ್ರೋಜನ್ ಪ್ಲಸ್ ನೈಟ್ರೋಜನ್ ಪ್ಲಸ್ ಮೀಥೇನ್ 4 ಸೇರಿದಾಗ ಏನಾಗುತ್ತೆ, ಕೋಲ್ ಗ್ಯಾಸ್ ಆಗುತ್ತೆ. ಇನ್ನು ನಗಿಸುವ ಅನಿಲ ನೈಟ್ರಸ್ ಆಕ್ಸೈಡ್, ನಿಮಗೆ ಗೊತ್ತಿದೆ, ಅರ್ಥ ಆಯ್ತಾ? ಇವು ಎಕ್ಸಾಮಲ್ಲಿ ಸುಮಾರು ಬಾರಿ ಫ್ರೀಕ್ವೆಂಟ್ಲಿ ಪ್ರಶ್ನೆಗಳನ್ನು ಕೇಳಿದರೆ ಏನಂತ ಕೇಳಿದರೆ, ಬಯೋಗ್ಯಾಸಲ್ಲಿ ಅತಿ ಹೆಚ್ಚಾಗಿ ಯಾವುದು ಕಂಡು ಬರುತ್ತೆ ಅಂತ ಕೇಳಿದರೆ, ಸೊ ಬಯೋಗ್ಯಾಸಲ್ಲಿ ಅತಿ ಹೆಚ್ಚಾಗಿ ಮೀಥೇನ್ ಕಂಡು ಬರುತ್ತೆ ಅಂತ ಗೊತ್ತಿರಬೇಕು. ಹಾಗಾದರೆ ಒಂದು ಗೋಬರ್ ಗ್ಯಾಸಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆ, ಅಲ್ಲಿ ಯಾವ ಕ್ರಿಯೆಯನ್ನು ಬಳಸಿಕೊಂಡು ನಾವು ಒಂದು ಇದನ್ನು ಮೀಥೇನ್ ತಯಾರು ಮಾಡ್ತೀವಿ ಅಂದರೆ ದ್ಯಾಟ್ ಈಸ್ ಗೋಬರ್ ಗ್ಯಾಸಲ್ಲಿ ನಾವು ಆಕ್ಸಿಜನ್ ರಹಿತ ಕ್ರಿಯೆ ನಡೀತದೆ. ಆಕ್ಸಿಜನ್ ಸಹಿತ ಅಲ್ಲ,
ಆಕ್ಸಿಜನ್ ರಹಿತ ಕ್ರಿಯೆ ನಡೀತದ, ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾರೆ. ಇನ್ನು ತದನಂತರದಲ್ಲಿ ನಿಮ್ಮ ಎಕ್ಸಾಂಪಲ್ ಏನು ಕೇಳಿದರೆ, CNGಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರೋದು ಯಾವುದು ಅಂತ ಕೇಳಿದರೆ, ಬಟ್ ಅದರಲ್ಲಿ ಮೀಥೇನ್ ಹೆಚ್ಚಿರುತ್ತೆ. ಇನ್ನು LPGಯಲ್ಲಿ ಅತಿ ಹೆಚ್ಚಾಗಿ ಕಂಡುಬರೋ ಯಾವ ಅಂತ ಕೇಳಿದರೆ ಪ್ರೊಫೆನೋ ಬ್ಯೂಟೇನು, ಇದನ್ನು ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ. ಸೊ ದ್ಯಾಟ್ ಆದ್ದರಿಂದಾಗಿ ನಾನು ಒಂದು ಬಾರಿ ನಿಮಗೆ ಎಲ್ಲ ಏನು ಮಾಡಿದೆ, ರಿವೈಸ್ ಮಾಡಿದೆ. ಸೊ ದ್ಯಾಟ್ ಇದೇ ಥರನಾಗಿರ್ತಕ್ಕಂಥ ಟ್ರೆಂಡ್ ಬೇಸ್ಡ್ ಕ್ವಶನ್ ಪೇಪರ್ಸ್, ಟ್ರೆಂಡ್ ಬೇಸ್ಡ್ MCQs ವಿತ್ ಕರೆಂಟ್ ಅಫೇರ್ಸ್ ನಿಮಗೆ ಬೇಕಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನೋಟ್ಸನ್ನು ಪಡೆದುಕೊಳ್ಬೋದು. ಸೊ ದ್ಯಾಟ್ ನಿಮಗೆ ಜಸ್ಟ್ ಎಷ್ಟಂದರೆ ನಾವು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. 15 ದಿವಸಕ್ಕೆ ನಿಮಗೆ ಎಷ್ಟಂದರೆ 20 ರೂಪಾಯಿ ಚಾರ್ಜ್ ಆಗುತ್ತೆ. ಸೊ ದ್ಯಾಟ್ ಈ ಒಂದು 15 ದಿವಸದ ನೋಟ್ಸನ್ನು ನಾವು ಒಟ್ಟಿಗೆ ನಿಮ್ಗೆ ಒಂದು ಬಾರಿ ಕೊಟ್ಬಿಡ್ತೀವಿ, ಅಂದರೆ ಮಂತಲ್ಲಿ 2 ಬಾರಿ. ಸೊ ದ್ಯಾಟ್ ಅದಕ್ಕೆ ನಿಮಗೆ ಎಷ್ಟಾಗುತ್ತೆ ಅಂದರೆ 300 ರೂಪೀಸ್ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳದ್ದು ನೋಟ್ಸ್ 7.5 ಮಂತ್ಗೆ 300 ರೂಪೀಸ್ ನೀವು ಪೇ ಮಾಡಿಬಿಟ್ಟು ಪಡೆದುಕೊಳ್ಬೋದು. ಸೊ ದಟ್ ಎದಕ್ಕೆ ಪೇ ಮಾಡಬೇಕಂದ್ರೆ ಈ ನಂಬರಿಗೆ ಪೇ ಮಾಡಿಬಿಟ್ಟು ನೀವು ಸ್ಕ್ರೀನ್ಶಾಟ್ ಕಳಿಸ್ಬೇಕು, ಅಥವಾ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ ಕೇಳಿಬಿಟ್ಟು ನೀವು ಅದನ್ನು ಪೇ ಮಾಡ್ಬೋದು. ಎಷ್ಟಿಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ನೋಡಿರಿ ನೆಕ್ಸ್ಟ್ ಪ್ರಶ್ನೆ ಅಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಷ್ಟಂದರೆ 2016 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಎಷ್ಟು ಹೇಳ್ರಿ, 2016. 2016ರಲ್ಲಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಲಾಯಿತು. ಸೊ ದಟ್ ಆ ಯೋಜನೆ ಯಾವುದಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಸೊ ದಟ್ ಹಾಗಾದರೆ 2016ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಯೋಜನೆ ಬಗ್ಗೆ ನಾವು ಯಾಕೆ ಪ್ರಶ್ನೆಯನ್ನು ಕೇಳಿದ್ದೇವೆ ಅಂದರೆ, ನೋಡಿ ನ್ಯೂಸ್ ಪೇಪರ್ಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ, ಏನಂತ, ರೈತರ ಮನೆ ಬಾಗಿಲಿಗೆ ಬೆಳೆ ವಿಮೆ ಪಾಲಿಸಿ ಅಂತಕ್ಕಂಥದ್ದು. ಸೊ ದ್ಯಾಟ್ ಇದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದ್ದರಿಂದಾಗಿ ನಾವು ಇದರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೀವಿ. ಸೊ ದ್ಯಾಟ್ ಇದ್ರ ಕುರಿತು ನಾವೇನು ಮಾಡೋಣ, ಸವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯು PMAFBY ಅಂತ ಹೇಳ್ತೀವಿ. ಸೊ ದ್ಯಾಟ್ 7ನೇ ವರ್ಷಕ್ಕೆ ಕಾಲಿಡುತ್ತಿದ್ದು ಮುಂಬರುವ ಮುಂಗಾರು ಅವಧಿಯಲ್ಲಿ ವಿಮಾ ಪಾಲಿಸಿಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಅಭಿಯಾನವನ್ನು ಕೇಂದ್ರ ಸರ್ಕಾರ ಆರಂಭಿಸಲಿದೆ. ಅಂದರೆ ರೈತರ ಮನೆಗೂ ಪ್ರತಿಯೊಬ್ಬ ರೈತರಿಗೂ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಒಂದು ಬೆನಿಫಿಟನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದೆ. ಸೊ ದ್ಯಾಟ್ ಆ ಅಭಿಯಾನದ ಪ್ರಮುಖ ಒಂದು ಘೋಷವಾಕ್ಯ ಏನಂದರೆ ಮೇರಿ ಪಾಲಿಸಿ ಮೇರಿ ಹಾತ್ ಅಂತಕ್ಕಂಥದ್ದು ಇದರ ಪಾಲಿಸಿ. ಬಹಳ ಇಂಪಾರ್ಟೆಂಟು, ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ಬೋದು. ಮೇರಿ ಪಾಲಿಸಿ ಮೇರಿ ಹಾತ್ ಅಂತಕ್ಕಂಥದ್ದು ಯಾವ ಯೋಜನೆಗೆ ಸಂಬಂಧಿಸಿದೆ ಅಂದರೆ ದ್ಯಾಟ್ ಈಸ್ ರಿಲೇಟೆಡ್ ಟು ದಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಸೊ ದಟ್ ಯೋಜನೆಯು ಜಾರಿಯಲ್ಲಿರುವ ಎಲ್ಲ ರಾಜ್ಯಗಳಲ್ಲೂ ಈ ಅಭಿಯಾನವನ್ನು ಆರಂಭ ಮಾಡಲಿದೆ. ಅರ್ಥಾಯ್ತಾ, ಎಲ್ಲೆಲ್ಲಿ ಈ ಯೋಜನೆ ಏನಾದರೆ ಅನುಷ್ಠಾನ ತರ್ತಾ ಇದ್ದೇವೆ ರಾಜ್ಯಗಳು, ಸೊ ದಟ್ ಅಲ್ಲಿ ಈ ಒಂದು ಅಭಿಯಾನವನ್ನು ಪ್ರಾರಂಭವಾಗಲಿದೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಸೊ ದ್ಯಾಟ್ ನಮ್ಮ ಡಿಸ್ಕಷನ್ ಪಾಯಿಂಟ್ ಏನಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ನೋಡಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ 2016ರಲ್ಲಿ ಆರಂಭವಾಗುತ್ತೆ. ಅರ್ಥ ಆಯ್ತಾ. ಹಾಗಾದರೆ ಇದರ ಪ್ರಮುಖ ಉದ್ದೇಶ ಏನಂದರೆ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಮಾರ್ಪಡಿತ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳನ್ನು ಬದಲಾಯಿಸಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಜಾರಿಗೆ ತರಲಾಗಿದೆ. ಅರ್ಥ ಆಯ್ತಾ. ಫಸ್ಟ್ ಇದಕ್ಕೆ ಹೆಸರುಗಳಿದ್ದು ಬೇರೆ ಬೇರೆ ಒಂದು ಯೋಜನೆಗಳಿದ್ದು, ಯಾವಂದರೆ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ ಅಂತಿತ್ತು, ಇನ್ನೊಂದು ಮಾರ್ಪಡಿತ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆಗಳು ಅಂತಿದ್ದು. ನೋಡಿ, ಇವೆಲ್ಲವನ್ನು ಬದಲಾವಣೆ ಮಾಡಿಬಿಟ್ಟು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಅದು ಎಷ್ಟರಲ್ಲಿ ಜಾರಿಗೆ ತಂದರೆ ದ್ಯಾಟ್ ಈಸ್ ಇನ್ ದ 2016 ಅಂತಕ್ಕಂಥದ್ದು ಗೊತ್ತಿರಬೇಕು. ದಟ್ ವಾಟ್ ಆ್ಯಕ್ಚುಲಿ ದಿ ಇಂಟೆನ್ಷನ್ ಆ್ಯಂಡ್ ಏಮ್ ಆಫ್ ದಿಸ್ ಸ್ಕೀಮ್ ಅಂದರೆ ಅನಿರೀಕ್ಷಿತ ಘಟನೆಗಳಿಂದ ಉಂಟಾದ ಬೆಳೆ ನಷ್ಟ ಹಾನಿಯನ್ನು ಅನುಭವಿಸುತ್ತಿರುವ ರೈತರಿಗೆ ಬೆಳೆ ವಿಮೆಯನ್ನು ನೀಡುವುದು. ಅಂದರೆ ಏನಾದರೂ ಒಂದು ಪ್ರವಾಹ ಬಂತು, ಅನಿಶ್ಚಿತವಾಗಿ ಒಂದು ಮಳೆ ಬಂತು, ಮಳೆಯಿಂದಾಗಿ ಕೂಡ ಏನಾದರೂ ರೈತರಿಗೆ ಹಾನಿ ಆಯಿತಂದ್ರೆ ಅಂಥ ಸಂದರ್ಭದಲ್ಲಿ ರೈತರು ಏನಾಗುತ್ತಂದರೆ ಬಹಳ ಸಂಕಷ್ಟದಲ್ಲಿ ಹೋಗ್ತಾರೆ. ಆದ್ದರಿಂದಾಗಿ ಹಾಳಾಗಿರ್ತಕ್ಕಂಥ ಈ ಬೆಳೆಗೆ ಒಂದು ಪರಿಹಾರವನ್ನು ಅಥವಾ ಒಂದು ವಿಮೆಯನ್ನು ನೀಡುವ ಒಂದು ಉದ್ದೇಶ ಯಾವ ಯೋಜನೆದಾಗಿದೆ ಅಂದರೆ ದ್ಯಾಟ್ ಈಸ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ದ್ಯಾಟ್ ವಾಸ್ ಕೇಮ್ ಇನ್ ಟು ಫೋರ್ತ್ ಇನ್ 2016 ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ದ್ಯಾಟ್ ನೆಕ್ಸ್ಟ್ ನೋಡ್ರಿ, ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಬರುತ್ತಂದರೆ ಇಟ್ ಇಸ್ ಕಮ್ ಅಂಡರ್ ದಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ. ಆ್ಯಂಡ್ ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಆಯ್ತಾ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದೆ. ದಟ್ ಈಸ್ ನಾಟ್ ಎ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್, ಇಟ್ ಈಸ್ ಅ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಕೇಂದ್ರೀಕೃತ ಯೋಜನೆಯಾಗಿದೆ. ಅಂದರೆ ಕೇಂದ್ರ ಸರ್ಕಾರ ಮಾತ್ರ ಇದರ ಖರ್ಚು ವೆಚ್ಚಗಳನ್ನು ನೋಡ್ಕೊಳ್ಳುತ್ತೆ. ಅರ್ಥಾಯ್ತಾ, ಇಷ್ಟು ತಲೆಯಿಡಬೇಕು. ಎಷ್ಟಿಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಕರ್ನಾಟಕ ಇಂಧನ ಸಂರಕ್ಷಣೆ ಮತ್ತು ಇಂಧನ ದಕ್ಷತೆ ನೀತಿಯ ಅವಧಿ ಎಷ್ಟು, ಯಾವ ಅವಧಿವರೆಗೆ ಜಾರಿಗೊಳಿಸ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಕೇಳಿದರೆ
ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಇಸ್ 2021ರಿಂದ 26ರವರೆಗೆ ಕರ್ನಾಟಕ ಇಂಧನ ಸಂರಕ್ಷಣೆ ಮತ್ತು ಇಂಧನ ದಕ್ಷತೆ ನೀತಿಯನ್ನು ಜಾರಿಗೊಳಿಸ್ತಾ ಇದೆ. ಸೊ ದ್ಯಾಟ್ ಆದ್ದರಿಂದ ಅದ್ರ ಮೇಲೆ ನಾನು ಪ್ರಶ್ನೆಯನ್ನು ಕೇಳಿದ್ದೆ, ನ್ಯೂಸ್ ಪೇಪರ್ಲಿಂದ ಕಾಣಿಸ್ಕೊಂಡಿದ್ದೆ ನೋಡಿರಿ, ಇಂಗಾಲದ ಹೊರಸೂಸುವಿಕೆ ತಡೆಗೆ ನೀತಿ. ಸೊ ದ್ಯಾಟ್ ನಾನು ಈಗಾಗಲೇ ಹೇಳಿದ್ದೀನಿ, ಇಫ್ ಸಪೋಸ್ ಏನಾದರೂ ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಪ್ರಮಾಣ ವಾತಾವರಣದಲ್ಲಿದ್ದರೆ ಏನಾಗುತ್ತಂದರೆ ಅಲ್ಲಿ ಒಂದು ಹಸಿರು ಮನೆ ಪರಿಣಾಮ ಉಂಟಾಗುತ್ತೆ. ಸೊ ದ್ಯಾಟ್ ಹಸಿರು ಮನೆ ಪರಿಣಾಮ ಅಂದರೆ ಭೂಮಿಯ ತಾಪಮಾನ ಹೆಚ್ಚಾಗುತ್ತೆ. ಸೊ ದ್ಯಾಟ್ ಭೂಮಿಯ ತಾಪಮಾನ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ಜಾಗತಿಕ ತಾಪಮಾನವಾಗುತ್ತೆ, ಅಂದರೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಏನಾಗುತ್ತೆ, ಅನಿರೀಕ್ಷಿತ ಮಳೆ ಆಗುತ್ತೆ. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ ಪ್ರವಾಹಗಳು ಬರುತ್ತೆ. ಅಂದರೆ ಸಮುದ್ರದ ಪಕ್ಕದಲ್ಲಿ ಅಥವಾ ಸಾಗರದ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ದ್ವೀಪ ರಾಷ್ಟ್ರಗಳು ಮುಳುಗಿ ಹೋಗ್ಬಿಡ್ತಾವ. ಈ ಒಂದು ಕಾರಣದಿಂದಾಗಿ ಪ್ರತಿಯೊಬ್ಬ ಮನುಷ್ಯಂದು ಅಥವಾ ಪ್ರತಿಯೊಬ್ಬ ನಾಗರಿಕಂದು ಅಥವಾ ಎವ್ರಿ ಕಂಟ್ರೀಸ್ ಇನ್ ದ ವರ್ಲ್ಡ್ ಹ್ಯಾಸ್ ಅ ಡ್ಯೂಟಿ ಟು ಸ್ಟಾಪ್ ಆರ್ ಕಂಟ್ರೋಲ್ ದಿ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ತಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ಕರ್ನಾಟಕ ಕೂಡ ಮುಂಚೂಣಿಯಲ್ಲಿದೆ. ಅದರ ಕುರಿತು ನಾವು ನೋಡ್ತಾ ಬಂದಾಗ ರಾಜ್ಯದಲ್ಲಿ ಇಂಧನ ದಕ್ಷತೆ ಮತ್ತು ಇಂಧನ ಸಂರಕ್ಷಣೆ ಮೂಲಕ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ತೀವ್ರತೆ ಕಡಿತಗೊಳಿಸಲು ಕರ್ನಾಟಕ ಇಂಧನ ಸಂರಕ್ಷಣೆ ಮತ್ತು ಇಂಧನ ದಕ್ಷತೆ ನೀತಿ 2021-26ಕ್ಕೆ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ದಿಸ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? 2021-26ರವರೆಗೆ ಏನು ಮಾಡಿದೆ, ಕರ್ನಾಟಕ ಸರ್ಕಾರದ ಒಂದು ಸಚಿವ ಸಂಪುಟ ಏನು ಮಾಡಿದೆ, ಅನುಮೋದನೆಯನ್ನು ನೀಡಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಹಾಗೆಯೇ ಪ್ರಸಕ್ತ ಸಾಲಿನಿಂದಲೇ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾಯನ ಅಭಿವೃದ್ಧಿ ಘಟಕ 2.0 ಯೋಜನೆ ಜಾರಿಗೆ ತರುವ ಅನುಮೋದನೆ ಕೂಡ ನೀಡಲಾಗಿದೆ. ಅರ್ಥ ಆಯ್ತಾ? ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾಯನ ಅಭಿವೃದ್ಧಿ ಘಟಕ 2.0 ಇವುಗಳು ಕೂಡ ಜಾರಿಗೆ ತರಬೇಕು ಅಂತಕ್ಕಂಥದ್ದು ಅನುಮೋದನೆಯನ್ನು ನೀಡಿದೆ ಯಾವುದು, ಸಚಿವ ಸಂಪುಟ. ಇನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇದು ಎದಕ್ಕಪ್ಪ ಅಂತಂದ್ರೆ ಒಂದು ನೀರಿನ ಸದ್ಬಳಕೆಗೋಸ್ಕರ ಹನಿ ನೀರಾವರಿ, ತುಂತುರು ನೀರಾವರಿಗಳೆಲ್ಲ ಏನು ಮಾಡಿದೆ, ಇದು ಸಂಬಂಧಿಸಿದೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಇದರ ಬಗ್ಗೆ ನಾವು ನೋಡ್ತಾ ಬಂದಾಗ ಈ ನೀತಿಯ ಕಾರ್ಯಯೋಜನೆಯ ಅನ್ವಯ ಇಂಧನ ದಕ್ಷತೆಯನ್ನು ಸುಧಾರಿಸಲು ಪುರಸಭೆ, ಗೃಹ, ಕೃಷಿ, ವಾಣಿಜ್ಯ, ಕೈಗಾರಿಕೆಗಳಂಥ 5 ಪ್ರಮುಖ ಕ್ಷೇತ್ರ ಅಥವಾ ವಲಯಗಳ ಮೇಲೆ 74.4 ಕೋಟಿ ಯೂನಿಟ್ಗಳಷ್ಟು ಇಂಧನ ಉಳಿತಾಯ ಗುರಿಯನ್ನು ಹೊಂದಲಾಗಿದೆ. ಬಟ್ ಇವನ್ನು ಗೊತ್ತಿರಬೇಕು. ನಿಮ್ಮ ಒಂದು KS ಮೇನ್ಸ್ ಎಕ್ಸಾಮಲ್ಲಿ ಕೂಡ ನೀವು ಬರಿಬೋದು. ಅಂದರೆ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಇಂಧನವನ್ನು ಸದ್ಬಳಕೆ ಮಾಡುವಗೋಸ್ಕರ ಏನೇನು ಸ್ಟೆಪ್ಸ್ಗಳನ್ನು ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಅವಾಗ ಹೇಳಬೇಕು. ಕರ್ನಾಟಕ ಸರ್ಕಾರ ಇಂಧನವನ್ನು ಸಂರಕ್ಷಣೆ ಮಾಡುವಗೋಸ್ಕರ 2021-26ರವರೆಗೆ ಒಂದು ಪಾಲಿಸಿಯನ್ನು ಹಾಕಿಕೊಂಡಿದ್ದು, ಆ ಒಂದು ಪಾಲಿಸಿಯ ಅಡಿಯಲ್ಲಿ ಪ್ರಮುಖ 5 ಕ್ಷೇತ್ರಗಳಂದರೆ ಗೃಹ ಆಗಿರ್ಬೋದು, ಕೃಷಿ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು ಮತ್ತು ಪುರಸಭೆ ಆಗಿರ್ಬೋದು, ಇವುಗಳಿಂದ ಅಟ್ಲೀಸ್ಟ್ 74.4 ಕೋಟಿ ಯೂನಿಟ್ಗಳಷ್ಟು ಇಂಧನ ಉಳಿತಾಯ ಗುರಿಯನ್ನು ಹಾಕಿಕೊಂಡಿದೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕು ಅವಾಗ. ಸೊ ದ್ಯಾಟ್ ಇಟ್ ಗಿವ್ಸ್ ದ ಮೋರ್ ವೇಟೇಜ್ ಟು ಯುವರ್ ಆನ್ಸರ್ ರೈಟಿಂಗ್ಸ್. ಇನ್ನು ಅದೇ ಥರನಾಗಿ ಪುರಸಭೆ ವಲಯದಲ್ಲಿ ಎಷ್ಟಪ್ಪ ಅಂತಂದರೆ 30.44 ಕೋಟಿ, ಗೃಹ ವಲಯದಲ್ಲಿ 11.7 ಕೋಟಿ, ಕೃಷಿ ವಲಯದಲ್ಲಿ 23.0 ಕೋಟಿ, ಇನ್ನು ವಾಣಿಜ್ಯ ವಲಯದಲ್ಲಿ 77.9 ಕೋಟಿ ಮತ್ತು ಕೈಗಾರಿಕಾ ವಲಯದಲ್ಲಿ 1.4 ಕೋಟಿ ಯೂನಿಟ್ಗಳಷ್ಟು ಉಳಿತಾಯ ಮಾಡಲು ಗುರಿಯನ್ನು ಹಾಕಿಕೊಳ್ಳಲಾಗಿದೆ. ಮೋರ್ ಸ್ಪೆಸಿಫಿಕ್ ಆಗಿ ಕೇಳಿದಾಗ ಗೊತ್ತಿರಬೇಕು. ಒಟ್ಟಾರೆಯಾಗಿ ಈ ಒಂದು 5 ವಲಯ ಅಥವಾ 5 ಕ್ಷೇತ್ರಗಳಿಂದ 74.4 ಯೂನಿಟ್ಗಳಷ್ಟು ಇಂಧನವನ್ನು ಉಳಿತಾಯ ಮಾಡುವ ಗುರಿಯನ್ನು ಹಾಕಿಕೊಂಡಿದ್ದು, ದಟ್ ಈಸ್ ಫ್ರಾಮ್ 2021 ಟು 2026ವರೆಗೆ. ಸೊ ದಟ್ ಇನ್ನು 6.10 ಲಕ್ಷ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ತಗ್ಗಿಸುವುದು ನೀತಿಯ ಮೂಲ ಉದ್ದೇಶವಾಗಿದೆ. ಪ್ರಮುಖ ಉದ್ದೇಶ, ಮೇನ್ ಫೋಕಸ್ ಏನಂದರೆ 6.10 ಲಕ್ಷ ಟನ್ ಇಂಗಾಲದ ಡೈಆಕ್ಸೈಡ್ ಹೊರಸೂಸುವಿಕೆ ಏನು ಮಾಡೋದು, ತಗ್ಗಿಸುವುದು ಇದಕ್ಕೆ ಪ್ರಮುಖ ಉದ್ದೇಶವಾಗಿದೆ. ಸೊ ದ್ಯಾಟ್ ಹಾಗೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ವಿಶ್ವದಲ್ಲಿ ಅತ್ಯಧಿಕ ಪರಾಮರ್ಶೆಗೊಳಪಟ್ಟ ಪ್ರವಾಸಿ ತಾಣಗಳಲ್ಲಿ ಮೈಸೂರು ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಸೊ ದ್ಯಾಟ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದ್ಯಾಟ್ ಇಸ್ ಸರಿಯಾಗಿರ್ತಕ್ಕಂಥ ಉತ್ತರ 15ನೇ ಸ್ಥಾನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಅರ್ಥ ಆಯ್ತಾ? ನೋಡಿ, ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿದೆ ಏನಂತಂದರೆ, ತಾಜ್ ಮಹಲ್ ಮೀರಿಸಿದ ಮೈಸೂರು ಅರಮನೆ. ಜಗತ್ತಿನ ಅಸಂಖ್ಯಾತ ಪ್ರವಾಸಿಗರನ್ನು ಸೆಳೆಯುತ್ತಿರುವ ಆಗ್ರಾದ ತಾಜ್ ಮಹಲ್ಗಿಂತ ಮೈಸೂರು ಅರಮನೆಯು ಗೂಗಲ್ ಮ್ಯಾಪ್ನಲ್ಲಿ ಹೆಚ್ಚು ಪರಾಮರ್ಶೆಗೊಳಪಟ್ಟಿದೆ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಕಾಣಿಸ್ಕೊಂಡಿತ್ತು. ಇನ್ನು 15ನೇ ಒಂದು ಅಂದರೆ ಪ್ರವಾಸಿ ತಾಣಗಳಲ್ಲಿ ವಿಶ್ವದಲ್ಲೇ 15ನೇ ಸ್ಥಾನದಲ್ಲಿದೆ ಅಂತಕ್ಕಂಥದ್ದು ಕೂಡ ಕಾಣಿಸ್ಕೊಂಡಿತ್ತು. ಆದ್ದರಿಂದ ನಾನು ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದ್ದೆ. ಸೊ ದ್ಯಾಟ್ ಇದರ ಕುರಿತು ನೋಡ್ತಾ ಹೋಗೋಣ. ನೋಡಿರಿ, ಅತ್ಯಧಿಕ ಪರಾಮರ್ಶೆಗೊಳಪಟ್ಟ ಪ್ರವಾಸಿ ತಾಣಗಳಲ್ಲಿ ವಿಶ್ವದಲ್ಲೇ ಮೈಸೂರು
ಅರಮನೆ 15ನೇ ಸ್ಥಾನದಲ್ಲಿದೆ. ಅಂದರೆ ನಾವು ಗೂಗಲಲ್ಲಿ ಸರ್ಚ್ ಮಾಡ್ತೀವಿ, ಇನ್ನು ಗೂಗಲ್ ಮ್ಯಾಪಲ್ಲಿ ನೋಡ್ತೀವಿ ಯಾವುದು ಬೆಸ್ಟ್ ಒಂದು ಪ್ರವಾಸಿ ತಾಣವಾಗಿದೆ ಅಂತಕ್ಕಂಥದ್ದು ಎಲ್ಲರೂ ಸರ್ಚ್ ಮಾಡ್ತಾರಲ್ವ. ಸೊ ದ್ಯಾಟ್ ಆ ಥರ ಗೂಗಲ್ನಲ್ಲಿ ಪರಾಮರ್ಶೆ ಮಾಡಲ್ಪಟ್ಟ ಎಲ್ಲ ಪ್ರವಾಸಿ ತಾಣಗಳಿಗೆ ನಾವು ಕಂಪೇರ್ ಮಾಡಿದಾಗ ಆಲ್ ಓವರ್ ದಿ ವರ್ಲ್ಡ್ ಯಾವುದಂದರೆ ಮೈಸೂರು ಅರಮನೆ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 15ನೇ ಸ್ಥಾನವನ್ನು ಪಡೆದುಕೊಂಡಿದೆ. ದ್ಯಾಟ್ ಈಸ್ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ನಾವು ಹೇಳ್ಬೋದು. ಸೊ ದ್ಯಾಟ್ ಗೂಗಲ್ ಮ್ಯಾಪ್ನಲ್ಲಿ ಅತಿ ಹೆಚ್ಚು ಪರಾಮರ್ಶಿತವಾದ ಅಗ್ರ 20 ಮೋಸ್ಟ್ ರಿವ್ಯೂಡ್ ಮೋಸ್ಟ್ ರಿವ್ಯೂಡ್ ತಾಣಗಳ ಪಟ್ಟಿಯಲ್ಲಿ www.top rated ಆನ್ಲೈನ್ ವೆಬ್ಸೈಟ್ ಪ್ರಕಟಿಸಿದೆ. ಸೊ ದ್ಯಾಟ್ ಪ್ರೇಮಸೌಧ ತಾಜ್ ಮಹಲ್ 17ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಅಂದರೆ ತಾಜ್ ಮಹಲವನ್ನು ಹಿಂದಾಕಿ ನಾವು ಮೈಸೂರು ಅರಮನೆ ಮುಂದೆ ಬಂದಿದೆ, ಅಂದರೆ 15ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು. ಅಂದರೆ ಅತಿ ಹೆಚ್ಚು ಜನ ಏನು ಮಾಡಿದರೆ ಸರ್ಚ್ ಮಾಡಿದರೆ, ಅತಿ ಹೆಚ್ಚು ಜನ ಏನು ಮಾಡಿದರೆ ಗೂಗಲ್ ಮ್ಯಾಪ್ನಲ್ಲಿ ನೋಡಿದ್ದಾರೆ. ಅರ್ಥ ಆಯ್ತಾ? ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅದೇ ಥರನಾಗಿ ಮೈಸೂರು ಅರಮನೆಗೆ 1.93 ಲಕ್ಷ ಹಾಗೂ ತಾಜ್ ಮಹಲ್ಗೆ 1.87 ಲಕ್ಷ ರಿವ್ಯೂಡ್ ಪರಾಮರ್ಶನ ಬಂದಿದೆ. ಮುಂಬೈನ ಗೇಟ್ವೇ ಆಫ್ ಇಂಡಿಯಾ 5ನೇ ಸ್ಥಾನ ಹಾಗೂ ನವದೆಹಲಿಯ ಇಂಡಿಯಾ ಗೇಟ್ 14ನೇ ಸ್ಥಾನವನ್ನು ಪಡೆದುಕೊಂಡಿವೆ. ನಿಮಗೆ ಗೊತ್ತಿರಬೇಕು, ಮುಂಬೈನ ಗೇಟ್ವೇ ಆಫ್ ಇಂಡಿಯಾ ಅಂತಕ್ಕಂಥದ್ದು 5ನೇ ಸ್ಥಾನವನ್ನು ಪಡೆದುಕೊಂಡರೆ ನವದೆಹಲಿಯು 14ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮೆಕ್ಕಾದ ಮಸ್ಜಿದ್ ಅಲ್ ಹರಂ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ದ್ಯಾಟ್ ನೋಡಿರಿ, ಅತಿ ಹೆಚ್ಚಾಗಿ ಪರಾಮರ್ಶೆ ಗೂಗಲ್ ಮ್ಯಾಪ್ನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡೋದು ಯಾವುದಂದರೆ ದ್ಯಾಟ್ ಈಸ್ ಮೆಕ್ಕಾದ ಮಸ್ಜಿದ್ ಅಲ್ ಹರಂ ಅಂತಕ್ಕಂಥ ಈ ಒಂದು ತಾಣ. ಸೊ ದ್ಯಾಟ್ ಅತಿ ಹೆಚ್ಚಾಗಿ ಏನು ಮಾಡಿದರೆ ಸರ್ಚ್ ಮಾಡಿದರೆ ಸುಮಾರು 3.31 ಲಕ್ಷ ಪರಾಮರ್ಶೆಗಳು ಏನಾಗಿದ್ದಾವೆ ಲಭಿಸಿದೆ ಅಂತಕ್ಕಂಥದ್ದು ನ್ಯೂಸ್ ಪೇಪರಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ. ಸೊ ಇದ್ರ ಕುರಿತು ವಿಸ್ತಾರವಾಗಿ ನಾನು ಹೇಳಿದ್ದೀನಿ. ಸೊ ದ್ಯಾಟ್ ತಲೆ ಇಟ್ಕೋಬೇಕು, ಅರ್ಥ ಮುಂದೆ ಬರ್ತಕ್ಕಂಥ ಎಕ್ಸಾಮಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೂಡ ಕೇಳ್ಬೋದು. ಈಗ ನಾವು ನೆಕ್ಸ್ಟ್ ನೋಡೋಕ್ಕಿಂತ ಮುಂಚಿತವಾಗಿ ಇದ್ರ ಬಗ್ಗೆ ಏನಂದು ನೋಡಿರಲಿ 4 ಸ್ಲೈಡ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ನೋಡಿರಲಿ. ನೆಕ್ಸ್ಟ್ ಪ್ರಶ್ನೆ ಏನಂದರೆ 2023ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ IOCಯ ಸಭೆ ಎಲ್ಲಿ ನಡೆಯಲಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ್ಯಾಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮ್ಮ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ದ್ಯಾಟ್ ಇಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಭಾರತ. IOCಯ ಒಂದು ಸಭೆ 40 ವರ್ಷಗಳ ಬಳಿಕ ಎಲ್ಲಿ ನಡೀತಾ ಇದೆ ಅಂದರೆ ಭಾರತದಲ್ಲಿ ನಡೀತಾ ಇದೆ. ಅಂದರೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಸಭೆಯಲ್ಲಿ ನಡೀತಾ ಇದೆ ಭಾರತದಲ್ಲಿ. ಯಾವಾಗ್ರಿ 2023ರಲ್ಲಿ. ದಿಸ್ ಫ್ಯಾಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಮುಂದೆ ಬರ್ತಕ್ಕಂಥ PC ಎಕ್ಸಾಮಲ್ಲಿ ಕೇಳುವ ಸಂಭವನೀಯತೆ ಜಾಸ್ತಿ ಇದೆ. ಇದ್ರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ 4 ದಶಕಗಳ ಬಳಿಕ ಅಂದರೆ 40 ವರ್ಷಗಳ ಬಳಿಕ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ IOC ಮಹಾಸಭೆಗೆ ಆತಿಥ್ಯ ವಹಿಸಲು ಭಾರತಕ್ಕೆ ಅವಕಾಶ ಸಿಕ್ಕಿದೆ ಅಥವಾ ಲಭಿಸಿದೆ ಅಂತಕ್ಕಂಥ ಗೊತ್ತಿರಬೇಕು. ಇನ್ನು 2023ರಲ್ಲಿ ಮುಂಬೈನ ಜಿಯೋ ಕನ್ವೆನ್ಷನ್ ಸೆಂಟರ್ನಲ್ಲಿ ಸಭೆ ನಡೆಯಲಿದೆ. ಅರ್ಥ ಆಯ್ತಾ? ಮುಂಬೈನ ಜಿಯೋ ಕನ್ವೆನ್ಷನ್ ಈ ಸೆಂಟರ್ದಲ್ಲಿ ನಡೀತಾ ಇದೆ, ಸಭೆಯನ್ನು ನಡೀತಾ ಇದೆ. ಇದಕ್ಕೂ ಮೊದಲು 1983ರಲ್ಲಿ ದಿಲ್ಲಿಯಲ್ಲಿ ಸಭೆ ನಡೆಯಿತು. ಅರ್ಥ ಆಯ್ತಾ? ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಇದು ಭಾರತದಲ್ಲಿ ನಡೀತಕ್ಕಂಥ 2ನೇ ಸಭೆಯಾಗಿದ್ದು, ಮೊಟ್ಟ ಮೊದಲ ಸಭೆ 1983ರಲ್ಲಿ ಆಗಿದ್ದು ಅದು ದಿಲ್ಲಿಯಲ್ಲಿ ನಡೆದಿತ್ತು. ಸೊ ದ್ಯಾಟ್ ಈ 2023ರಲ್ಲಿ ಭಾರತದಲ್ಲೇ ನಡೆಯಲಿದ್ದು 40 ವರ್ಷಗಳ ಬಳಿಕ ಎಲ್ಲಿ ನಡೀತಾ ಇದೆ ಅಂದರೆ ಮುಂಬೈಯಲ್ಲಿ ಜರುಗ್ತಾ ಇದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಇನ್ನು ಬೀಜಿಂಗ್ನಲ್ಲಿ ನಡೆದ ಬಿಡ್ ಮತ್ತು ವೇಳೆ ಭಾರತದಲ್ಲಿ ಮುಂದಿನ ಸಭೆ ನಡೆಸುವುದಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಸದಸ್ಯೆ ನೀತಾ ಅಂಬಾನಿ ಹಾಗೂ ಭಾರತೀಯ ನಿಯೋಗದ ಸದಸ್ಯರು ಸಲ್ಲಿಸಿದ ಪ್ರಸ್ತಾವಕ್ಕೆ 99% ಸದಸ್ಯರು ಬಹುಮತ ಲಭಿಸಿದೆ. ಅರ್ಥ ಆಯ್ತಾ? ಅಂದರೆ ಬೀಜಿಂಗ್ನಲ್ಲಿ ಏನಾದರೂ ಒಂದು ಬಿಡ್ ವೇಳೆ ಸಂದರ್ಭದಲ್ಲಿ ಏನಾಗಿದೆ, ಅಲ್ಲಿ ಒಂದು ಭಾರತದಲ್ಲಿ ಮುಂದಿನ ಸಭೆ ನಡೆಸುವುದಾಗಿ ಏನು ಮಾಡಿದರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಸೊ ಈ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಒಂದು ಸದಸ್ಯರಾಗಿರ್ತಕ್ಕಂಥವ್ರು ನೀತಾ ಅಂಬಾನಿ ಆಗಿರ್ಬೋದು ಮತ್ತು ಭಾರತೀಯ ನಿಯೋಗದ ಇತರ ಸದಸ್ಯರು ಏನೋ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಸೊ ದ್ಯಾಟ್ ಅದಕ್ಕೆ 99% ಸದಸ್ಯರು ಏನು ಮಾಡಿದ್ದಾರೆ ಬಹುಮತವನ್ನು ನೀಡಿದ್ದಾರೆ. ಸೊ ದ್ಯಾಟ್ ಆಲ್ಮೋಸ್ಟ್ ಆಗಿ ಇಲ್ಲಿ ಭಾರತದಲ್ಲಿ ನಡೆಯುತ್ತೆ 2023ರಲ್ಲಿ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ದ್ಯಾಟ್ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚಿತವಾಗಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಬಗ್ಗೆ ನಾವು ಸ್ವಲ್ಪ ನೋಡೋಣ ಅಲ್ವಾ. ನೋಡಿ, ಇದು ಒಂದು ಸರ್ಕಾರೇತರ ಕ್ರೀಡಾ ಸಂಸ್ಥೆಯಾಗಿದೆ. ನೋಡಿರಿ, ಸರ್ಕಾರೇತರ ಕ್ರೀಡಾ ಸಂಸ್ಥೆಯಾಗಿದ್ದು 1894ರಲ್ಲಿ ಸ್ಥಾಪನೆ ಆಯಿತು. ನೋಡಿ, ಇದನ್ನು ಸ್ಥಾಪಕರು ಯಾರಂದರೆ ಪಿಯರೆ ಡಿ ಕೊಬರ್ಟಿನ್ ಮತ್ತು ಡೆಮಿಟ್ರಿಯೂಸ್ ವಿಕಲಾಸ ಅಂತಕ್ಕಂಥವ್ರು. ಅರ್ಥ ಆಯ್ತಾ? ಪಿಯರೆ ಡಿ ಕೊಬರ್ಟಿನ್ ಅಂತಕ್ಕಂಥವ್ರು, ಇನ್ನು ಡೆಮಿಟ್ರಿಯೂಸ ವಿಕಲಾಸ ಅಂತಕ್ಕಂಥವ್ರು. ಅರ್ಥ ಆಯ್ತಾ? ಇದು ತಮ್ಮ ತಲೆಯಲ್ಲಿ ಇರಬೇಕು. ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡೋಕ್ಕಿಂತ ಮುಂಚಿತವಾಗಿ ನೋಡಿ ಇನ್ನೂ ಪಾಯಿಂಟ್ಸ್ ಇದೆ. ಇದರ ಪ್ರಧಾನ ಕಚೇರಿ ಎಲ್ಲಂದರೆ
ಲೌಶೆನಾ ಸ್ವಿಟ್ಜರ್ಲ್ಯಾಂಡ್ ಅದಾಯ್ತಾ ಒಲಿಂಪಿಕ್ಸ್ ಒಂದು ಕಮಿಟಿ ಒಂದು ಸಭೆ ಇಲ್ಲಿ ಒಂದು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಏನಿದೆ ಇದರ ಒಂದು ಕೇಂದ್ರ ಕಚೇರಿಯಲ್ಲಿದೆ ಲೌಶೆನಾ ಸ್ವಿಟ್ಜರ್ಲ್ಯಾಂಡ್ದಲ್ಲಿದೆ. ಇದು ಆಧುನಿಕ ಬೇಸಿಗೆ ಚಳಿಗಾಲ ಮತ್ತು ಯುವ ಒಲಿಂಪಿಕ್ಸ್ ಕ್ರೀಡಾಕೂಟಗಳನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಅರ್ಥಾಯ್ತಾ ಇದರ ಒಂದು ಜವಾಬ್ದಾರಿ ಅಂದರೆ ಬೇಸಿಗೆ ಒಲಿಂಪಿಕ್ಸ್ ಆಗಿರ್ಬೋದು, ಚಳಿಗಾಲದ ಒಲಿಂಪಿಕ್ಸ್ ಆಗಿರ್ಬೋದು, ಯುವ ಒಲಿಂಪಿಕ್ಸ್ಗಳಾಗಿರ್ಬೋದು, ಇವನ್ನು ಆಯೋಜನೆ ಮಾಡುವ ಒಂದು ಅಧಿಕಾರ ಅದಕ್ಕಿದೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗಿದೆ. ಇದರ ಪ್ರಧಾನ ಕಚೇರಿಯಲ್ಲಿದೆ ಲೌಸೆನಾ ಸ್ವಿಟ್ಜರ್ಲ್ಯಾಂಡ್ದಲ್ಲಿದೆ. ಎಷ್ಟರಲ್ಲಿ ಸ್ಥಾಪನೆ ಆಗಿತ್ತು ಅಂದರೆ 1894ರಲ್ಲಿ ಸ್ಥಾಪನೆಯಾಗಿದೆ. ಸ್ಥಾಪಕರಲ್ಲಿ ಒಬ್ಬರು ಅಂದರೆ ಪಿಯರಿ ಡಿ ಕುಬರ್ಟಿನ್ ಅಂತಕ್ಕಂಥವ್ರು ಬಹಳ ಇಂಪಾರ್ಟೆಂಟ್. ಆಯ್ತಾ ಈಗ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಇತ್ತೀಚೆಗೆ ಭಾರತವು ಯಾವ ಕೊಲ್ಲಿ ರಾಷ್ಟ್ರದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ? ಅದಾಯ್ತಾ ಕೊಲ್ಲಿ ರಾಷ್ಟ್ರಗಳಲ್ಲಿ ಗಲ್ಫ್ ನೇಷನ್ಸ್ಗಳಲ್ಲಿ ಯಾವ ಒಂದು ಗಲ್ಫ್ ನೇಷನ್ ಕಂಪೇರ್ ಮಾಡಿದಾಗ ಯಾವ ರಾಷ್ಟ್ರದೊಂದಿಗೆ ಇದು ಸಹಿ ಹಾಕಿದೆ ಅಂದರೆ ದ್ಯಾಟ್ ಈಸ್ UAE ಅಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕೆ ಭಾರತ ಇತ್ತೀಚೆಗೆ ಸಹಿ ಹಾಕಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದರ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ನಡುವೆ ಬಹು ನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ఇక్కడ ಪ್ರಧಾನಿ ನರೇಂದ್ರ ಮೋದಿ UAE ಉಪಾಧ್ಯಕ್ಷ ಶೇಖ್ ಮೊಹಮ್ಮದ್ ಸಮ್ಮುಖದಲ್ಲಿ ನಡೆದ ಒಂದು ವರ್ಚುವಲ್ ಕಾರ್ಯಕ್ರಮದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ఇక్కడ ವಾರ್ಷಿಕ ಅಂದಾಜು $100 ಶತಕೋಟಿ ಅಂದರೆ $7.5 ಲಕ್ಷ ಕೋಟಿ ವಹಿವಾಟು ನಡೆಸುವ ಗುರಿಯನ್ನು ಉಭಯ ರಾಷ್ಟ್ರಗಳು ಹೊಂದಿವೆ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕು. ಇನ್ನು ಉಭಯ ದೇಶಗಳ ಜೊತೆಗೆ ತೈಲೇತರ ಉತ್ಪನ್ನ ಮತ್ತು ಸೇವೆಗಳ ವಹಿವಾಟನ್ನು ಮುಂದಿನ 3 ರಿಂದ 5 ವರ್ಷಗಳಲ್ಲಿ ವಾರ್ಷಿಕ 100 ಎಷ್ಟಂದರೆ ಶತಕೋಟಿ ಡಾಲರ್ಗೆ ಏರಿಸುವ ಒಂದು ಗುರಿಯನ್ನು ಹಾಕಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಎಸ್ಸಿಗೆ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನೋಡ್ರಿ ಏನಂತ ಕೇಳಿದ್ರೆ ಅಂದರೆ ನೆಕ್ಸ್ಟ್ ಪ್ರಶ್ನೆ 6ನೇ ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಯೂನಿಯನ್ ಶೃಂಗಸಭೆಯಲ್ಲಿ ಎಲ್ಲಿ ನಡೆಸಲಾಯಿತು ಅಂತಕ್ಕಂಥ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಎಲ್ಲಿ ಹೇಳ್ರಿ ಬ್ರುಸೆಲ್ ಈಸ್ ದ ರೈಟ್ ಆನ್ಸರು. ಬ್ರುಸೆಲ್ದಲ್ಲಿ ನಡೀತಾ ಇದೆ. ಸೊ ದಟ್ ಇದರ ಕುರಿತು ನೋಡ್ತಾ ಹೋಗೋಣ. 6ನೇ ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಯೂನಿಯನ್ನ ಶೃಂಗಸಭೆಯಲ್ಲಿ ಬೆಲ್ಜಿಯಂನ ಬ್ರುಸೆಲ್ನಲ್ಲಿ ನಡೆಯಿತು. ಸೊ ದಟ್ ಇದು ಅಕ್ಟೋಬರ್ 2020ಕ್ಕೆ ನಿಗದಿಪಡಿಸಲಾಗಿತ್ತು. ಆದರೆ ಕೋವಿಡ್-19 ಕಾರಣದಿಂದಾಗಿ ಇದರೊಳಗೆ ಅದನ್ನು ಮುಂದೂಡಲಾಗಿತ್ತು. ಸೊ ದಟ್ ಇವಾಗ ನಡೆದಿದೆ. ಸೊ ಅಲ್ಲಿ ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಅರ್ಥ ಆಯ್ತಾ? 6ನೇ ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಯೂನಿಯನ್ದು ಏನು ನಡೆದಿದೆ ಶೃಂಗಸಭೆಯಲ್ಲಿ ಬೆಲ್ಜಿಯಂನ ಬ್ರುಸೆಲ್ನಲ್ಲಿ ನಡೀಬೇಕಾಗಿದ್ದು 2020ರಲ್ಲಿ, ಬಟ್ ಅದು ಮುಂದೂಡಲಾಗಿತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಯುರೋಪಿಯನ್ ಒಕ್ಕೂಟ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದು ಸ್ಥಾಪನೆ 1993ರಲ್ಲಿ ಸ್ಥಾಪನೆಯಾಯಿತು. ದಟ್ ಹಾಗಾದರೆ ಇದು ಮ್ಯಾಸ್ಟ್ರಿಚ್ ಒಪ್ಪಂದದ ಮೂಲಕ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಯುರೋಪಿಯನ್ ಒಕ್ಕೂಟ ಯಾವ ಒಂದು ಒಪ್ಪಂದದೊಂದಿಗೆ ಸ್ಥಾಪನೆ ಮಾಡಲಾಯಿತು ರೀ? ಮ್ಯಾಸ್ಟ್ರಿಚ್ ಒಪ್ಪಂದದ ಮೂಲಕ. ಸೊ ಮ್ಯಾಸ್ಟ್ರಿಚ್ ಒಪ್ಪಂದವನ್ನು ಯುರೋಪಿಯನ್ ಒಕ್ಕೂಟ ಒಪ್ಪಂದ ಎಂದು ಕೂಡ ಕರೆಯಲಾಗುತ್ತೆ. ಅರ್ಥಾಯ್ತಾ? ಮ್ಯಾಸ್ಟ್ರಿಚ್ ಒಪ್ಪಂದವನ್ನು ಎಂದು ಕರಿತೀವಿ ರೀ ಯುರೋಪಿಯನ್ ಒಕ್ಕೂಟದ ಒಪ್ಪಂದ ಎಂದು ಕೂಡ ಕರಿತೀವಿ. ಯುರೋಪಿನಲ್ಲಿ ನೆಲೆಗೊಂಡಿರುವ ರಾಷ್ಟ್ರಗಳು ರಾಜಕೀಯ ಆರ್ಥಿಕ ಒಕ್ಕೂಟವಾಗಿದೆ ಒಂದು. ಅರ್ಥಾಯ್ತಾ? ಇದನ್ನು ಕೂಡ ಗೊತ್ತಿರಬೇಕು. ಒಟ್ಟು ರಾಷ್ಟ್ರಗಳು 27 ರಾಷ್ಟ್ರಗಳು. ಅರ್ಥಾಯ್ತಾ? ಅಂದರೆ ಸಿಂಪಲ್ ಆಗಿ ಇತ್ತೀಚೆಗೆ 6ನೇ ಶೃಂಗಸಭೆ ಯಾರ್ಯಾದ್ರಿ ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಯೂನಿಯನ್ ನಡೀತು. ಅದು ಬ್ರುಸೆಲ್ದಲ್ಲಿ ನಡೆಯಿತು. ಅರ್ಥಾಯ್ತಾ? 2020ರಲ್ಲಿ ನಡಿಬೇಕಾಗಿತ್ತು. ಕರೋನಾ ಪ್ಯಾಂಡಮಿಕ್ದಿಂದ ಮುಂದೂಡಲಾಗಿತ್ತು. ಇವಾಗ ನಡೆದಿದೆ. ಎಷ್ಟನೇದು? 6ನೇದು. ಎಲ್ಲಿ? ಬ್ರುಸೆಲ್ನಲ್ಲಿ. ಸೊ ಅದರಲ್ಲಿ ಯುರೋಪಿಯನ್ ಒಕ್ಕೂಟ ಬಗ್ಗೆ ಮಾತಾಡ್ತಾ ಬಂದಾಗ 93ರಲ್ಲಿ ಸ್ಥಾಪನೆಯಾಗಿದೆ. ಯಾವ ಒಪ್ಪಂದ? ಮಾಸ್ಟ್ರಿಚ್ ಒಪ್ಪಂದ ಅಂತಕ್ಕಂಥ ಗೊತ್ತಿರಬೇಕು. ಮಾಸ್ಟ್ರಿಚ್ ಒಪ್ಪಂದವನ್ನು ಯುರೋಪಿಯನ್ ಒಕ್ಕೂಟದ ಒಪ್ಪಂದ ಎಂದು ಕರಿತೀವಿ. ಎಕ್ಸಾಮಲ್ಲಿ ಕೇಳ್ಬೋದು. ಮಾಸ್ಟ್ರಿಚ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ದ್ಯಾಟ್ ಈಸ್ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಗೊತ್ತಿರಬೇಕು. ಇನ್ನು ಯುರೋಪಿನಲ್ಲಿ ನೆಲೆಗೊಂಡಿರುವ ರಾಷ್ಟ್ರಗಳು ಮತ್ತು ರಾಜಕೀಯ ಆರ್ಥಿಕ ಒಕ್ಕೂಟವಾಗಿದೆ. ಇದನ್ನು ಕೂಡ ಗೊತ್ತಿರತಕ್ಕಂಥ ವಿಷಯ. ಒಟ್ಟು ರಾಷ್ಟ್ರಗಳು 27. ಇನ್ನೊಂದೇನೆಂದರೆ ಬ್ರೆಕ್ಸಿಟ್ ಅಂತ ಬರುತ್ತೆ. ಥರ್ಡ್ ಬ್ರೆಕ್ಸಿಟ್ ಪದವು ಯುರೋಪಿಯನ್ ಒಕ್ಕೂಟಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಿದ್ದು. ಬ್ರೆಕ್ಸಿಟ್ ಅಂದರೆ ಬ್ರಿಟನ್ ಎಕ್ಸಿಟ್ ಅಂತ ಅರ್ಥ. ಬ್ರಿಟನ್ ಹೊರಗೆ ಹೋಗೋದಕ್ಕೆ ನಾವೇನು ಕರಿತೀವಿ? ಬ್ರೆಕ್ಸಿಟ್ ಅಂತ ಕರಿತೀವಿ. ಅರ್ಥಾಯ್ತಾ? ಇದನ್ನು ಕೂಡ ಗೊತ್ತಿರಬೇಕು. ಜೊತೆಗೆ ನಾವು ನೆಕ್ಸ್ಟ್ ನೋಡ್ರಲ್ಲಿ ಇವುಗಳಲ್ಲಿ 19 ದೇಶಗಳು ಯುರೋಪಿಯನ್ ಅಧಿಕೃತ ಕರೆನ್ಸಿಯಾಗಿ ಬಳಸ್ತಿವೆ. ಅರ್ಥ ಈ ಯುರೋಪಿಯನ್ ಯೂನಿಯನ್ದಲ್ಲಿ 19 ದೇಶಗಳು ಯೂರೋ ಕರೆನ್ಸಿಯನ್ನು ಹೊಂದಿದ್ದಾವೆ. ಇನ್ನು ಯೂರೋ ಕರೆನ್ಸಿಯನ್ನು ಹೊಂದದೇ ಇರುವ ರಾಷ್ಟ್ರಗಳು ಯಾವುದಂದರೆ ಬಲ್ಗೇರಿಯಾ, ಕ್ರೊಯೇಷಿಯಾ, ಚೆಕ್ ರಿಪಬ್ಲಿಕ್, ಡೆನ್ಮಾರ್ಕ್, ಹಂಗೇರಿ, ಆಮೇಲೆ ಪೋಲೆಂಡ್. ಅರ್ಥ ಯಾವ್ದಾಡ್ರಿ? ಪೋಲೆಂಡ್, ಇನ್ನು ರೊಮೇನಿಯಾ, ಇನ್ನು ಸ್ವೀಡನ್. ಇಷ್ಟು ರಾಷ್ಟ್ರಗಳು ಈ ಒಂದು ಯುರೋಪಿಯನ್ ಯೂನಿಯನ್ದಲ್ಲಿ ಇದ್ದರೂ ಕೂಡ
ಅಂದರೆ ಯುರೋ ಅಂತಕ್ಕಂಥ ಕರೆನ್ಸಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಅರ್ಥ ಆಯ್ತಾ? ಗೊತ್ತಿರಬೇಕು. ಒಟ್ಟಾರೆಯಾಗಿ ಯುರೋಪಿಯನ್ ಯೂನಿಯನ್ದಲ್ಲಿ 27 ರಾಷ್ಟ್ರಗಳು ಹೊಂದಿದ್ದು 19 ರಾಷ್ಟ್ರಗಳು ಯುರೋ ಕರೆನ್ಸಿಯನ್ನು ಹೊಂದಿದವೆ. ಮ್ಯಾಸ್ಟ್ರಿಚ್ ಒಪ್ಪಂದ ಪ್ರಕಾರ ಸ್ಥಾಪನೆಯಾಗಿದೆ. ಅದರಲ್ಲಿ ಕೆಲವೊಂದು ರಾಷ್ಟ್ರಗಳು ಯುರೋ ಕರೆನ್ಸಿಯನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅಂತಕ್ಕಂಥ ಗೊತ್ತಿರಬೇಕು. ಇನ್ನು ಪ್ರಸ್ತುತ ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಯಾರಂದರೆ ಚಾರ್ಲ್ಸ್ ಮೈಕೆಲ್. ಯಾರು? ಚಾರ್ಲ್ಸ್ ಮೈಕೆಲ್. ಇನ್ನು ಯುರೋಪಿನಲ್ಲಿ ಶಾಂತಿ ಪ್ರಜಾಪ್ರಭುತ್ವವನ್ನು ಉತ್ತೇಜಿಸಲು ಸಂಘಟನೆಯ ಪ್ರಯತ್ನಗಳನ್ನು ಗುರುತಿಸಿ 2012ರಲ್ಲಿ ಶಾಂತಿಗಾಗಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಯಿತು. ನೋಡಿರಿ, ವೆರಿ ಇಂಪಾರ್ಟೆಂಟು. ಯುರೋಪಿಯನ್ ಒಕ್ಕೂಟಕ್ಕೂ ಕೂಡ ಏನಾಗಿದೆ? ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಯಾವ ವಿಭಾಗದಲ್ಲಿ? ಶಾಂತಿ ವಿಭಾಗದಲ್ಲಿ. ಎಷ್ಟರಲ್ಲಿ? 2012ರಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ನೋಡಿ, ಏನಂತ ಕೇಳಿದರೆ UNCTADನ ಪ್ರಧಾನ ಕಚೇರಿ ಎಲ್ಲಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಜಿನೇವಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಇದರ ಕುರಿತು ನಾವು ಸ್ವಲ್ಪ ನೋಡ್ತಾ ಹೋಗೋಣ. ನೋಡ್ರಿ, ಜಾಗತಿಕ ವ್ಯಾಪಾರದ ಶೇಕಡಾವಾರು ಪ್ರಮಾಣದಲ್ಲಿ ಭಾರತ ವ್ಯಾಪಾರ ಕೊರತೆ 2022ರಲ್ಲಿ 0.6% ಕಡಿಮೆಯಾಗಿದೆ. ದಿಸ್ ಫ್ಯಾಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಭಾರತದ ವ್ಯಾಪಾರ ಕೊರತೆ ಅರ್ಥ ಆಯ್ತಾ ಎಷ್ಟು ಕಡಿಮೆಯಾಗಿದೆ ಅಂದರೆ 0.6% ಕಡಿಮೆಯಾಗಿದೆ ಎಂದು UNCTAD ಏನು ಮಾಡಿದೆ? ತಿಳಿಸಿದೆ. ಅರ್ಥ ಆಯ್ತಾ? ಇದು ಸಾಂಕ್ರಾಮಿಕ ಪೂರ್ವ ಮಟ್ಟದಲ್ಲಿ ಶೇಕಡಾ 0.7ರಷ್ಟಿತ್ತು, 0.7ರಷ್ಟಿತ್ತು. ಬಟ್ ಇವಾಗ ಏನಾಗಿದೆ? 0.6% ಏನಾಗಿದೆ? ಕೊರತೆ ಉಂಟಾಗಿದೆ ಅಂತಕ್ಕಂಥದ್ದು UNCTAD ವರದಿಯನ್ನು ತಿಳಿಸಿದೆ. ಹಾಗಾದರೆ UNCTAD ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ದಟ್ ಈಸ್ UNCTAD ಅಂತ ಸಿಂಪಲ್ ಹೇಳ್ತೀವಿ. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಅದು 1964ರಲ್ಲಿ ಸ್ಥಾಪನೆ ಆಗುತ್ತೆ. ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಜಿನೇವಾದಲ್ಲಿದೆ. ಎಲ್ಲರಿ ಜಿನೇವಾ. ನೋಡಿ, ಇದು ಅಭಿವೃದ್ಧಿಶೀಲ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ಉತ್ತೇಜನ ಮಾಡುತ್ತೆ. ಅರ್ಥ ಆಯ್ತಾ? ಅಭಿವೃದ್ಧಿಶೀಲ ರಾಷ್ಟ್ರಗಳ ಮಧ್ಯದಲ್ಲಿ ಏನು ಮಾಡುತ್ತೆ? ವ್ಯಾಪಾರವನ್ನು ಉತ್ತೇಜನ ನೀಡುವುದು ಇದಕ್ಕೆ ಪ್ರಮುಖ ಉದ್ದೇಶವಾಗಿದೆ. ಜೊತೆಗೆ ನಾವು ನೆಕ್ಸ್ಟ್ ಒನ್ನೆಲ್ಲ ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡ್ರಿ, ಯಾವ ದಿನವನ್ನು ಪ್ಯಾಂಗೋಲಿನ್ ದಿನ ಎಂದು ಆಚರಿಸಲಾಗ್ತದೆ ಅಂತ ಕೇಳಿದಕ್ರ ಫೆಬ್ರವರಿ 19 ಇದಕ್ಕೆ ಸರಿಯಾಗಿದೆ. ಇನ್ನು ಇಂಡಿಯಾ ರೇಟಿಂಗ್ ವರದಿಯ ಪ್ರಕಾರ 2022-23 ರಾಷ್ಟ್ರೀಯ ನಾಮಮಾತ್ರದ ಒಟ್ಟು ದೇಶೀಯ ಉತ್ಪನ್ನ ಎಷ್ಟು ಬೆಳೆಯಲಿದೆ ಅಂತಕ್ಕಂಥ ಕೇಳಿದಕ್ರ 17.6. ಆಯ್ತಾ? ಇಂಡಿಯಾ ರೇಟಿಂಗ್ ವರದಿ, ಇದು ವರದಿಯ ಪ್ರಕಾರ 2022-23ರಲ್ಲಿ ರಾಷ್ಟ್ರೀಯ ನಾಮಮಾತ್ರದ ಒಟ್ಟು ದೇಶೀಯ ಉತ್ಪನ್ನ ಅರ್ಥ ಆಯ್ತಾ? ನಾಮಿನಲ್ ಇದು ಹೇಳ್ತೀವಿ, ಯಾವುದಪ್ಪ ಅಂದರೆ GDP ಅಂತ ಹೇಳ್ತೀವಿ. ನಾಮಿನಲ್ GDP ಎಷ್ಟು ಬೆಳವಣಿಗೆ ಆಗಲಿದೆ ಅಂದರೆ 17.6%. ಇನ್ನು ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಅನ್ನು ಉಲ್ಲೇಖಿಸಿ EPR ಏನೇನು ಸೂಚಿಸುತ್ತದೆ ಅಂದರೆ ವಿಸ್ತೃತ ನಿರ್ಮಾಪಕ ಜವಾಬ್ದಾರಿ. ಅರ್ಥ ಆಯ್ತಾ? ಇದು ಸೂಚನೆ ಮಾಡುತ್ತೆ. ಇನ್ನು 2022ರಲ್ಲಿ ಪಾಕಿಸ್ತಾನದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಹಿಲಾಲ್ ಎ ಪಾಕಿಸ್ತಾನವನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಬಿಲ್ ಗೇಟ್ಸ್. ಯಾರಿಗೆ ಹೇಳ್ರಿ? ಬಿಲ್ ಗೇಟ್ಸ್. ಸೊ ದ್ಯಾಟ್ ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋನ ಮುಗಿಸೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ದಟ್ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಇನ್ನು ನೀವು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಬಿಕಾಸ್ ಅವರಿಗೂ ಕೂಡ ಬೆನಿಫಿಟ್ ಸಿಗಲಿ ಅಂತಕ್ಕಂಥದ್ದು ಹೇಳುತ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.